ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವಿಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಗುರು ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಶಾಸ್ತ್ರಗಳ ಇಲ್ಲವೇ ಇತರ ಪವಿತ್ರ ಗ್ರಂಥಗಳ ಜ್ಞಾನದ ಆಧಾರದ ಮೇಲೆ ಉಪದೇಶ ಮಾಡುವವರು ಗುರುವರ್ಗದಲ್ಲಿ ಸ್ವಲ್ಪ ಮುಂದುವರಿದವರೆಂದು ಪರಿಗಣಿಸಲಾಗಿದೆ. ಅವರು ಪಂಥಗಳನ್ನು, ಆಶ್ರಮಗಳನ್ನು ಸ್ಥಾಪಿಸಿದ್ದು ಅಲ್ಲಿ ತಮ್ಮ ಅನುಯಾಯಿಗಳ ನಡುವೆ ರಾಜಪದವಿಯನ್ನನುಭವಿಸುವರು. ಆಶ್ರಮಗಳ ಹೊರಗೆ ಹೋಗಿ ದೊಡ್ಡ ದೊಡ್ಡ ಶ್ರೋತೃವರ್ಗಗಳನ್ನು ಉದ್ದೇಶಿಸಿ ಮಾತನಾಡಿ ಕರ್ತವ್ಯಗಳನ್ನು ಹೇಳಿಕೊಡುವರಲ್ಲದೆ ಮಾಯೆ, ಜೀವ ಮತ್ತು ಬ್ರಹ್ಮ ಇವುಗಳಿಂದ ಸಂಬಂಧಿಸಿದ ಪ್ರಮೇಯಗಳ ಬಗ್ಗೆ ತಿಳಿಸುವರು. ಅವರ ಉಪದೇಶವನ್ನು ಕೇಳಲು ಸಾವಿರಾರು ಜನರು ನೆರೆಯುವರಲ್ಲದೆ ಅವರ ಉಚ್ಚ ವಿಚಾರಗಳನ್ನು, ವಿಶಾಲವಾದ ಪಾಂಡಿತ್ಯವನ್ನು ಹೊಗಳುತ್ತಾ ಅವರನ್ನು ಮಹಾತ್ಮರೆಂದು ತಿಳಿದುಕೊಳ್ಳುವರು. ತಾವು ಕೇಳಿದ ಅನೇಕ ಜಟಿಲ ಪ್ರಶ್ನೆಗಳಿಗೆ ಅವರು ತಮ್ಮ ಶಾಸ್ತ್ರಗಳ ಜ್ಞಾನ ಭಂಡಾರದಿಂದ ಉತ್ತರ ಕೊಟ್ಟರೆ ಅವರ ಮಹಾತ್ಮ್ಯವು ಜನತೆಗೆ ಮನದಲ್ಲಿ ಸ್ಥಾಪಿತವಾಗಿ ಅವರನ್ನು ಗುರುಗಳೆಂದು ಸ್ವೀಕರಿಸಲು ಪ್ರೋತ್ಸಾಹಿತರಾಗುವರು. ಆದರೆ ನಿಜವಾಗಿ ಜನರು ಅವರ ಪಾಂಡಿತ್ಯವನ್ನು ಪರೀಕ್ಷಿಸಿದಂತಾಯಿತೇ ವಿನಾ ಅವರ ನಿಜವಾದ ಯೋಗ್ಯತೆಯನ್ನಲ್ಲ. ಮನುಷ್ಯನನ್ನು ಯೋಗಿಯನ್ನಾಗಲಿ ಸಂತನನ್ನಾಗಲಿ ಮಾಡುವುದು ಕೇವಲ ಸಾಕ್ಷಾತ್ಕಾರವೇ ಹೊರತು ವಿದ್ವತ್ತೇ ಎಲ್ಲವೆಂಬುದನ್ನು ಲಕ್ಷ್ಯದಲ್ಲಿಡತಕ್ಕದ್ದು. ತನ್ನ ಹೊರಗಣ ಸ್ವರೂಪದಿಂದಾಗಲಿ ಪಾಂಡಿತ್ಯ ವಾಕ್ಪಟುತ್ವಗಳಿಂದಾಗಲಿ ನಿಮ್ಮನ್ನು ಪ್ರಭಾವಿತಗೊಳಿಸಿದವನ ಆಧ್ಯಾತ್ಮಿಕ ಸಿದ್ಧಿಯು ತೀರಾ ಕೆಳಮಟ್ಟದ್ದಿರಬಹುದು. ಆದುದರಿಂದ ವಿದ್ವತ್ತೆಯು ನಿಜವಾದ ಮಹಾತ್ಮನ ಇಲ್ಲವೇ ಯೋಗಿಯ ವರೆಗಲ್ಲಾಗಲಾರದು. ಅದರಂತೆಯೇ ಚಮತ್ಕಾರಗಳಾಗಲಿ ಅಸಾಮಾನ್ಯ ವರ್ತನೆಯಾಗಲಿ ಗುರುವಿನ ನಿಜವಾದ ಪ್ರಮಾಣವಾಗಿರದೆ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಆತನ ಪ್ರಾಯೋಗಿಕ ಸಿದ್ಧಿಗಳೇ ಆತನ ಯೋಗ್ಯತೆಯ ಅಳತೆಗೋಲಾಗಿವೆ. ಮಹಾತ್ಮ ಶಬ್ದಕ್ಕೆ ಕೊಡಲಾಗುವ ದೊಡ್ಡ ವ್ಯಕ್ತಿ ಎಂಬ ಸಮಾನಾರ್ಥವು ನನಗೆ ರುಚಿಸುವುದಿಲ್ಲ. ಮಹಾತ್ಮನೆಂದರೆ ಅತಿ ಕ್ಷುದ್ರ ಅಥವಾ ಹೆಚ್ಚು ಕಡಿಮೆ ಉಪೇಕ್ಷಿತ ಜೀವಿ ಎಂದು, ಅಹಂಕಾರ ಇಲ್ಲವೇ ಘನತೆಯ ಎಲ್ಲ ಭಾವನೆಗಳಿಂದ ದೂರನಾದವನೆಂದು, ಯಾವಾಗಲೂ ಪೂರ್ಣ ಆತ್ಮನಿರಸನದ ಸ್ಥಿತಿಯಲ್ಲಿರುವನೆಂದು ನಾನು ವ್ಯಾಖ್ಯೆ ಮಾಡುವೆನು. ಜ್ಞಾನವು ಸಾಕ್ಷಾತ್ಕಾರದ ಪೂರ್ವ ಪೀಠಿಕೆಯಾಗಿದ್ದು ಅದು ಅತ್ಯಗತ್ಯವಾಗಿದೆ ಎಂದು ಕೆಲವರು ಅಭಿಪ್ರಾಯಪಡುವರು. ನಾನಿದನ್ನು ಒಪ್ಪುವುದಿಲ್ಲ. ಏಕೆಂದರೆ ಜ್ಞಾನವು ಬೌದ್ಧಿಕ ಸಿದ್ಧಿಯಾಗಿದ್ದರೆ ಸಾಕ್ಷಾತ್ಕಾರವು ಆತ್ಮದ ಜಾಗೃತಿಯಾಗಿದೆ. ಆದುದರಿಂದ ಅದು ಬುದ್ಧಿಯ ವಲಯವನ್ನು ಮೀರುವುದು. ಆಧ್ಯಾತ್ಮಶಾಸ್ತ್ರ ವಿಷಯಕ ಗ್ರಂಥಗಳಲ್ಲಿ ನಾವು ಬೇರೆ ಬೇರೆ ಆಧ್ಯಾತ್ಮಿಕ ಮಜಲುಗಳಲ್ಲಿ ವರ್ಣಿಸಲಾದ ಮಾನಸಿಕ ಸ್ಥಿತಿಗಳನ್ನು ಕುರಿತು ಓದಿ ತಿಳಿದುಕೊಳ್ಳುವೆವಾದರೂ ಅವುಗಳ ಪ್ರಾಪ್ತಿಯ ವಿಷಯದಲ್ಲಿ ನಾವು ಬಹಳ ದೂರ ಉಳಿದಿದ್ದೇವೆ. ಆ ಸ್ಥಿತಿಗಳ ಬಗೆಗೆ ನಾವು ಜನರೆದುರು ಮಾತನಾಡಬಹುದು. ಅವುಗಳ ಪರವಾಗಿ ಇಲ್ಲವೇ ವಿರುದ್ಧವಾಗಿ ವಾದ ಹೂಡಿ ಪಾಂಡಿತ್ಯದಲ್ಲಿ ನಮ್ಮ ಶ್ರೇಷ್ಠತೆಯನ್ನು ಸ್ಥಾಪಿಸಬಹುದು. ಆದರೂ ನಾವು ಆಂತರಿಕವಾಗಿ ಆ ಸ್ಥಿತಿಗಳ ಬಗ್ಗೆ ಅಜ್ಞರಾಗಿಯೇ ಇರುವೆವು. ನಾವು ಭಾಷಣಗಳಿಗೆ ಹೋಗಿ ಗೀತೆಯ ಉಪದೇಶವನ್ನು ಕೇಳುವೆವು. ದಿನಾಲೂ ಬಿಡದೆ ಗೀತೆಯ ಸ್ವಲ್ಪ ಭಾಗವನ್ನು ಪಠನ ಮಾಡುವೆವು. ಅದರ ಮೇಲೆ ದೊಡ್ಡ ದೊಡ್ಡ ಪಂಡಿತರು ಬರೆದ ಭಾಷ್ಯಗಳನ್ನು ಓದುವೆವು. ಆದರೆ ನಮ್ಮ ಮೇಲೆ ಪ್ರತ್ಯಕ್ಷವಾಗಿ ಅದರಿಂದ ಯಾವ ಪರಿಣಾಮವಾಗಿದೆ? ಅದರಲ್ಲಿ ವರ್ಣಿಸಲಾದ ಸ್ಥಿತಿಗಳಲ್ಲಿ ಒಂದನ್ನಾದರೂ ಪಡೆಯಲು ನಮ್ಮಲ್ಲಿ ಯಾರಿಗಾದರೂ ಎಂದಾದರೂ ಸಾಧ್ಯವಾಗಿದೆಯೇ? ಜನರು ಜಗತ್ತು ಮಿಥ್ಯೆ, ಜೀವವು ಬ್ರಹ್ಮ ಎಂದು ಮುಂತಾಗಿ ಉಚ್ಚರಿಸಬಹುದು. ಆದರೆ ತಾವು ಮಾತನಾಡುವ ಶಬ್ದಗಳ ಬಗ್ಗೆ ಅಂತರ್ಯದಲ್ಲಿ ಅರಿವು ಇರುವುದಿಲ್ಲ. ಶ್ರೀಕೃಷ್ಣನಿಂದ ಉಪದೇಶವನ್ನು ಕೇಳಿದ ಮೇಲೆ ಅರ್ಜುನನು ಅನುಷ್ಠಾನ ಮಾಡಿದಂತೆ ಯಾರಿಗೂ ಗೀತೆಯಲ್ಲಿ ವಿವರಿಸಲಾದ ಸ್ಥಿತಿಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗಿಲ್ಲ. ಗೀತೆಯು ಈಗಿರುವ ರೂಪದಲ್ಲಿ ನಿಜವಾಗಿಯೂ ಭಾರತ ಯುದ್ಧದ ದಿನ ಶ್ರೀಕೃಷ್ಣನ ಅರ್ಜುನನಿಗೆ ಮಾಡಿದ ಉಪದೇಶಕ್ಕೆ ವ್ಯಾಖ್ಯಾನವಾಗಿದೆ. ತಾನು ಬಾಯಿಂದ ಮಾತನಾಡಿ ತಿಳಿಸಿದ ಸ್ಥಿತಿಗಳನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಸಾಕ್ಷಾತ್ತಾಗಿ ಕರುಣಿಸಿದ್ದನು. ಅದರ ಪರಿಣಾಮವಾಗಿ ಅರ್ಜುನನಿಗೆ ಒಳಗೂ ಹೊರಗೂ ಎಲ್ಲ ಕಡೆಗೂ ಶಬ್ದಶಃ ಆಯಾ ಸ್ಥಿತಿಗಳ ಅನುಭವವಾಯಿತು. ಹೀಗೆ ಆತನು ಕೇಳಿದ ಪ್ರತಿಯೊಂದು ಶಬ್ದವೂ ಆತನ ಹೃದಯದಲ್ಲಿ ನೇರವಾಗಿ ಪ್ರವೇಶಿಸಿ ಸ್ಥಿರವಾದ ಪರಿಣಾಮವನ್ನುಂಟು ಮಾಡಿತು. ಗೀತೆಯ ಆಧುನಿಕ ಉಪದೇಶಕರು ಹಾಗೂ ಪ್ರಚಾರಕರು ಇಷ್ಟ ಪರಿಣಾಮವನ್ನು ಶ್ರೋತೃಗಳ ಮನಸ್ಸಿನ ಮೇಲೆ ಮೂಡಿಸಲು ವಿಫಲರಾಗುವ ಕಾರಣವೆಂದರೆ ಆಯಾ ಸ್ಥಿತಿಗಳನ್ನು ಅವರಲ್ಲಿ ಸಂಚರಣಗೊಳಿಸಲು ಅವರಿಗೆ ಸಾಮರ್ಥ್ಯವಿಲ್ಲದಿರುವುದು. ನಿಜವಾಗಿಯೂ ಗೀತೆಯಲ್ಲಿ ಚರ್ಚಿಸಲಾದ ಅನೇಕ ಸ್ಥಿತಿಗಳು
ಮನುಷ್ಯನು ಆಧ್ಯಾತ್ಮ ಪಥದಲ್ಲಿ ದಾಟುವ ವಿವಿಧ ಹಂತಗಳಾಗಿವೆ. ಅವು ಒಳಗಿನಿಂದ ತಾವಾಗಿಯೇ ಬೆಳೆದು ಬರುತ್ತವೆ. ಯಾವುದಾದರೊಂದು ಮನಸ್ಥಿತಿಯನ್ನು ಆ ಕಾಲದಲ್ಲಿ ಹೊಂದಲು ಕೈಗೊಳ್ಳಲಾಗುವ ನಿಯಮನಿಷ್ಠ ಸಾಧನವು ನಮ್ಮ ಪ್ರಗತಿಗೆ ಬಾಧಕವಾದ ಆಂತರಿಕ ಜಡತೆಯನ್ನು ಹೆಚ್ಚಿಸುವುದು. ಇಲ್ಲಿ ಬಾಬೂಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ, ಶಾಸ್ತ್ರಗಳ ಅಥವಾ ಇತರ ಪವಿತ್ರ ಗ್ರಂಥಗಳ ಜ್ಞಾನದ ಒಂದು ಆಧಾರದ ಮೇಲೆ ಉಪದೇಶ ಮಾಡ್ತಾರಲ್ಲ ಕೆಲವರೆಲ್ಲರೂ, ಅವರು ಗುರುವರ್ಗದೊಳಗೆ ಸ್ವಲ್ಪ ಮುಂದುವರೆದಿದ್ದಾರೆ ಅಂಥೇಳಿ ಪರಿಗಣಿಸಲಾಗ್ತದೆ. ಅಂದರೆ ಬೇಕಾದಷ್ಟು ಶಾಸ್ತ್ರಗಳನ್ನು ಓದಿರ್ತಾರೆ, ಪವಿತ್ರವಾದಂತಹ ಗ್ರಂಥಗಳ ರಾಮಾಯಣ ಮಹಾಭಾರತ ಇಂಥವೆಲ್ಲ ಓದ್ಕೊಂಡಿರ್ತಾರೆ. 4 ಜನಕ್ಕೆ ಹೇಳ್ತಾರೆ, ಉಪದೇಶ ಮಾಡ್ತಾರೆ. ಅವರನ್ನು ಗುರುವರ್ಗದೊಳಗೆ ಸ್ವಲ್ಪ ಮುಂದುವರೆದಿದ್ದಾರೆ ಅಂಥೇಳಿ ಪರಿಗಣಿಸ್ತಾರೆ. ಅವರು ಪಂಥಗಳ ಮತ್ತು ಆಶ್ರಮಗಳನ್ನು ಸ್ಥಾಪಿಸಿ ಅಲ್ಲಿ ಅವರ ಅನುಯಾಯಿಗಳ ನಡುವೆ ರಾಜಪದವಿಯನ್ನು ಅನುಭವಿಸ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಆಶ್ರಮಗಳ ಹೊರಗೆ ಹೋಗಿ ದೊಡ್ಡ ದೊಡ್ಡ ಒಂದು ಶ್ರೋತ್ರ ವರ್ಗಗಳನ್ನು ಉದ್ದೇಶಿಸಿ ಅವರು ಮಾತನಾಡಿ ಕರ್ತವ್ಯ ಮಾಡುವಂಥದ್ದು ಯಾವುದು, ಮಾಡಬಾರ್ದಂಥದ್ದು ಯಾವುದು ಅಂತೆಲ್ಲದನ್ನು ಹೇಳ್ಕೊಡ್ತಾರೆ. ಮತ್ತು ಮಾಯೆ, ಜೀವ, ಬ್ರಹ್ಮ ಇವುಗಳ ಸಂಬಂಧಿಸಿರುವಂತಹ ಬಹಳಷ್ಟು ವಿಷಯಗಳನ್ನು ಅವರು ತಿಳಿಸ್ಕೊಡ್ತಾರೆ. ಅವರ ಒಂದು ಉಪದೇಶವನ್ನು ಕೇಳಲಿಕ್ಕೆ ಅಲ್ಲಿ ಸಾವಿರಾರು ಜನ ಕೂಡಿರ್ತಾರೆ. ಅಷ್ಟೇ ಅಲ್ಲದೆ ಅವರ ಒಂದು ಉಚ್ಚವಾದಂತಹ ವಿಚಾರಗಳನ್ನು, ವಿಶಾಲವಾದಂತಹ ಪಾಂಡಿತ್ಯವನ್ನು ಹೊಗಳ್ತಾ ಅವರನ್ನು ಮಹಾತ್ಮರು ಅಂಥೇಳಿ ತಿಳ್ಕೊಳ್ತಾರೆ. ಅವ್ರು ಕೇಳಿರುವಂಥ ಅನೇಕವಾದಂತಹ ಜಟಿಲವಾಗಿರುವಂಥ ಪ್ರಶ್ನೆಗಳನ್ನು ಆ ಗುರುಗಳಂತ ಅನ್ಸ್ಕೊಳ್ಳೋರು ಏನು ಮಾಡ್ತಾರೆ, ಅವರ ಶಾಸ್ತ್ರದ ಒಂದು ಜ್ಞಾನ ಭಂಡಾರದಿಂದ ಅದಕ್ಕೆಲ್ಲ ಉತ್ತರವನ್ನು ಕೊಡ್ತಾರೆ. ಆವಾಗ ಅವರನ್ನು ಜನಗಳು ಇನ್ನೇನಂತ ತಿಳಿಸ್ತಾರೆ, ಮಹಾತ್ಮರಷ್ಟೇ ಅಲ್ಲದೆ ಅವರು ಗುರುಗಳು ಅಂಥೇಳಿ ಸ್ವೀಕಾರ ಮಾಡಲಿಕ್ಕೆ ಪ್ರೋತ್ಸಾಹಿತರಾಗ್ತಾರೆ. ಆದರೆ ನಿಜವಾಗ್ಲೂ ಬಾಬೂಜಿಯವ್ರು ಏನು ಹೇಳ್ತಾಯಿದ್ದಾರೆ, ಜನರು ಅವರ ಪಾಂಡಿತ್ಯವನ್ನು ಪರೀಕ್ಷೆ ಮಾಡಿದಂಥ ಆಯ್ತೇ ವಿನಃ ಅವ್ರ ನಿಜವಾದಂಥ ಯೋಗ್ಯತೆಯನ್ನಲ್ಲ. ಮನುಷ್ಯನ ಯೋಗಿ ಅಂತ ಹೇಳಿ ಕರಿಬೇಕು ಅಂದರೆ, ಅಥವಾ ಮನುಷ್ಯನನ್ನು ಯೋಗಿಯನ್ನಾಗಿ ಯಾವುದು ಮಾಡ್ತದೆ ಅಂದರೆ ಕೇವಲ ಸಾಕ್ಷಾತ್ಕಾರ ಮಾತ್ರನೇ, ಅದು ಬಿಟ್ಟು ವಿದ್ವತ್ತಲ್ಲ ಅಂಥೇಳಿ ಬಾಬೂಜಿಯವರು ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಇದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರೋಂಥ ಮುಖ್ಯವಾದಂತಹ ವಿಷಯ. ಅದಕ್ಕೆ 4 ಒಳ್ಳೆ ಮಾತಾಡಿಬಿಟ್ರು, ಚೆನ್ನಾಗಿ ಹೇಳಿಬಿಟ್ರು ನಿರರ್ಗಳವಾಗಿ ಅಂದರೆ ಅವರನ್ನು ನಾವು ಗುರುಗಳಂತ ಸ್ವೀಕರಿಸ್ಲಿಕ್ಕಾಗಲ್ಲ. ಅವರ ಪಾಂಡಿತ್ಯ ನೋಡಿಕೊಡ್ದು, ಅವರ ಅಂತರಂಗದ ಸ್ಥಿತಿಯನ್ನು ನಾವು ನೋಡಿ ಅವರು ಸಾಕ್ಷಾತ್ಕಾರ ಪಡ್ಕೊಂಡಂಥವರಾಗಿದ್ದರೆ ಮಾತ್ರ ಅವರನ್ನು ನಾವು ಯೋಗಿಗಳು ಅಂಥೇಳಿ ನಾವು ಪರಿಗಣಿಸಲಿಕ್ಕೆ ಬರುತ್ತೆ. ಅದಕ್ಕೆ ಅವರು ಹೊರಗಿರುವಂತಹ ಸ್ವರೂಪವನ್ನು ನೋಡಿ, ಪಾಂಡಿತ್ಯವನ್ನು, ವಾಕ್ಪಟುತ್ವವನ್ನು ನೋಡಿ ನಮ್ಮ ಮೇಲೆ ಅವರು ಬೀರಿರುವಂಥ ಪ್ರಭಾವಕ್ಕೆ ನಾವು ಒಳಗಾಗಿ ಆಧ್ಯಾತ್ಮಿಕ ಸಿದ್ಧಿ ಅವರಲ್ಲಿ ಏನೂ ಇರಲ್ಲ, ಕೆಳಮಟ್ಟದ್ದಿದ್ರೂ ನಾವು ಅವರನ್ನು ಗುರು ಅಂತ ಸ್ವೀಕಾರ ಮಾಡಿದ್ರೆ ಕುಣಿಯಲ್ಲಿ ಬೀಳೋರು ಯಾರು, ನಾವೇ. ಅದಕ್ಕೆ ವಿದ್ವತ್ತು ನಿಜವಾದಂತಹ ಮಹಾತ್ಮನನ್ನು ಅಥವಾ ಯೋಗಿಯ ಒಂದು ಹೊರೆಗಲ್ಲಾಗಲಾರದು. ಅದರಂತೆಯೇ ಚಮತ್ಕಾರಗಳಾಗಲಿ ಅಸಾಮಾನ್ಯ ವರ್ತನೆಯಾಗಲಿ ಗುರುವಿನ ನಿಜವಾದಂತಹ ಪ್ರಮಾಣ ಆಗುವುದಿಲ್ಲ. ಸಾಕ್ಷಾತ್ಕಾರದ ಮಾರ್ಗದೊಳಗೆ ಆತನ ಒಂದು ಪ್ರಾಯೋಗಿಕ ಸಿದ್ಧಿಗಳೇನಿದಾವಲ್ಲ ಆತನ ಯೋಗ್ಯತೆಯ ಅಳತೆಗೋಲಾಗಿದೆ. ಅಂದರೆ ಪ್ರಾಯೋಗಿಕವಾಗಿ ಯಾವುದನ್ನು ಅನುಭವಿಸಿ ಆ ಅನುಭವಗಳನ್ನು ಪಡ್ಕೊಂಡಿರ್ತಾನೆ ಭಗವಂತನ ಹಾದಿಯಲ್ಲಿ ನಡೀತಾ, ಅದು ಆತನಿಗೆ ಅಳತೆಗೋಲಾಗ್ತದೆ. ಮಹಾತ್ಮ ಅನ್ನೋ ಶಬ್ದಕ್ಕೆ ಬಾಬೂಜಿಯವರು ಏನು ಹೇಳ್ತಾ ಇದ್ದಾರೆ, ದೊಡ್ಡ ವ್ಯಕ್ತಿ ಅಂಥೇಳಿ ಎಲ್ಲರೂ ಸಾಮಾನ್ಯವಾಗಿ ಅರ್ಥ ಮಾಡ್ಕೋತಾರೆ. ಆದರೆ ಅತಿ ಕ್ಷುದ್ರ ಅಥವಾ ಹೆಚ್ಚು ಕಡಿಮೆ ಉಪೇಕ್ಷಿತ ಜೀವಿ ಎಂದು ಅಹಂಕಾರ ಸ್ವಲ್ಪನೂ ಇಲ್ಲದೆ, ಘನತೆ ಒಂದು ಯಾವ ಭಾವನೆಗಳು ಇಲ್ಲದೆ, ಅದೆಲ್ಲ ಭಾವನೆಗಳಿಂದ ದೂರ ಆಗಿರುವಂಥವನು ಯಾರಿದ್ದಾನಲ್ಲ, ಪೂರ್ಣ ಆತ್ಮ ನಿರಸನದ ಸ್ಥಿತಿಯಲ್ಲಿರುತ್ತಾನಲ್ಲ, ಆತನೇ ಮಹಾತ್ಮ ಅಂಥೇಳಿ ನಾನು ವಾಕ್ಯ ಮಾಡ್ತೀನಿ ಅಂಥೇಳಿ ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಜ್ಞಾನ ಸಾಕ್ಷಾತ್ಕಾರದ ಒಂದು ಪೂರ್ವ ಪೀಠಿಕೆ ಆಗಿದ್ದು ಅದು ಅತ್ಯಗತ್ಯವಾಗಿದೆ ಅಂಥೇಳಿ ಕೆಲವರು ಅಭಿಪ್ರಾಯ ಪಡ್ತಾರೆ. ಆದರೆ ನಾನಿದನ್ನು ಒಪ್ಪೋದಿಲ್ಲ. ಯಾಕೆಂದರೆ ಜ್ಞಾನ ಏನಿದೆಯಲ್ಲ ಅದು ಬೌದ್ಧಿಕ ಸಿದ್ಧಿಯಾಗಿದ್ದರೆ, ಸಾಕ್ಷಾತ್ಕಾರ ಏನಿದೆಯಲ್ಲ ಅದು ಆತ್ಮದ ಜಾಗೃತೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ.
ನೋಡಿ, ಕಾರಣ ಜ್ಞಾನ ಅಲ್ಲ ಮುಖ್ಯವಾಗಿರುವಂಥದ್ದು, ಸಾಕ್ಷಾತ್ಕಾರವನ್ನು ಪಡ್ಕೋಬೇಕು. ಅದರಿಂದ ಅದು ಬುದ್ಧಿಯ ಒಂದು ವಲಯವನ್ನು ಮೀರಿರ್ತದೆ. ಆಧ್ಯಾತ್ಮದ ಒಂದು ಶಾಸ್ತ್ರ ವಿಷಯಕ ಗ್ರಂಥಗಳಿಗೆ ನಾವು ಬೇರೆ ಬೇರೆ ಆಧ್ಯಾತ್ಮಿಕ ಒಂದು ಮಜಲುಗಳಲ್ಲಿ ವರ್ಣಿಸಲಾಗಿರುವಂಥ ಮಾನಸಿಕ ಸ್ಥಿತಿಗಳನ್ನು ಕುರಿತು ಓದಿ ತಿಳಿದುಕೊಳ್ತೀವಿ. ಆದರೆ ಅದರ ಪ್ರಾಪ್ತಿಯ ವಿಷಯದೊಳಗೆ ನಾವು ಬಹಳ ಹಿಂದೆ ಇರ್ತೇವೆ. ಬಾಬೂಜಿಯವ್ರು ಹೀಗೆ ಹೇಳಿದ್ದಾರೆ, ಆ ಸ್ಥಿತಿ ಗೊತ್ತಿದೆ ಓದಿದ್ದೀನಿ ಪುಸ್ತಕದಲ್ಲಿ, ಈ ಕಂಡೀಷನು ಗೊತ್ತಿದೆ ಇದು ಓದಿದ್ದೀನಿ ಪುಸ್ತಕದಲ್ಲಿ, ಓದಿದ್ದೀನಿ ಪುಸ್ತಕದಲ್ಲಿ, ಆದರೆ ಪಡ್ಕೊಂಡಿರೋದು ಅದು ಮುಖ್ಯ. ಅದನ್ನು ಹೇಳ್ತಾ ಇದ್ದಾರೆ ಬಾಬೂಜಿಯವರು. ಅದಕ್ಕೋಸ್ಕರ ಆ ಸ್ಥಿತಿಗಳ ಬಗ್ಗೆ ನಾವು ಜನರೆದುರು ಮಾತಾಡಬಹುದು. ಆದರೆ ಅವುಗಳ ಪರವಾಗಿ ಇಲ್ವೇ ವಿರುದ್ಧವಾಗಿ ವಾದ ಹೂಡಿ ಪಾಂಡಿತ್ಯದೊಳಗೂ ನಮ್ಮ ಶ್ರೇಷ್ಠದ ಒಂದು ಶಕ್ತಿಯನ್ನು ಅಥವಾ ಶ್ರೇಷ್ಠತಮ ಭಾವನೆಯನ್ನು ನಾವು ಸ್ಥಾಪಿಸಬಹುದು. ಆದರೂ ಕೂಡ ನಾವು ಆಂತರಿಕವಾಗಿ ಆ ಸ್ಥಿತಿಗಳ ಬಗ್ಗೆ ಅಜ್ಞರಾಗಿಯೇ ಇರ್ತೇವೆ. ಯಾಕಂದರೆ ಅದನ್ನು ಅನುಭವಿಸದೇ ಇದ್ದರೆ ಕೇವಲ ವಾಕ್ಪಟುತ್ವ ಅಥವಾ ನಮ್ಮ ಜ್ಞಾನದ ಒಂದು ಪ್ರದರ್ಶನ ಮಾಡಲಿಕ್ಕಾಗತ್ತೆ ವಿನಃ ಆ ಒಂದು ಸ್ಥಿತಿಯನ್ನು ಪಡೆದಿದ್ದರೆ ಮಾತ್ರ ಆ ಸ್ಥಿತಿಯ ಬಗ್ಗೆ ನಾವು ಅನುಭವಪೂರ್ವಕವಾಗಿ ಹೇಳಿರುವಂಥ ಮಾತುಗಳೇನಿದೆಯಲ್ಲ ಅದು ಹೆಚ್ಚಿನ ಪ್ರಭಾವಶಾಲಿ ಆಗ್ತವೆ. ಅದು ಆವಾಗ ಪ್ರಭಾವ ಬೀರ್ತದೆ, ಇಲ್ಲಾಂದರೆ ಸುಳ್ಳೆ ಮಾತಾಗ್ತದೆ. ಅದಕ್ಕೆ ದಿನಾ ಬಿಡದೆ ಗೀತೆಯನ್ನು ಸ್ವಲ್ಪ ಭಾಗ ಓದುವಂಥವ್ರು, ಅದ್ರ ಮೇಲೆ ದೊಡ್ಡ ದೊಡ್ಡ ಪಂಡಿತರು ಬರೆದಿರುವಂಥ ಭಾಷ್ಯಗಳನ್ನು ಓದಿ ಅದ್ರ ಬಗ್ಗೆ ನಾವು ಗಂಟೆಗಟ್ಟಲೆ ಭಾಷಣ ಬಿಗಿಬೋದು. ಆದರೆ ಆ ಬಿಗಿದವ್ರ ಭಾಷಣ ಕೇಳಿದವ್ರ ಮೇಲೆ ಪ್ರತ್ಯಕ್ಷವಾಗಿ ಯಾವ ಒಂದು ಪರಿಣಾಮವೂ ಆಗಿರೋದಿಲ್ಲ. ಯಾಕೆ? ಅದರೊಳಗೆ ವರ್ಣಿಸಲಾಗಿರುವಂಥ ಸ್ಥಿತಿಗಳು ಒಂದನ್ನಾದರೂ ಆಗಲಿ ಪಡೀಲಿಕ್ಕೆ ನಮ್ಮಲ್ಲಿ ಯಾರಿಗಾದರೂ ಎಂದಾದರೂ ಸಾಧ್ಯ ಆಯಿತೆ ಅದನ್ನು ಕೇಳಿಬಿಟ್ಟು? ಇಲ್ಲ. ಯಾಕೆ? ಜನರು ಜಗತ್ತು ಮಿಥ್ಯೆ, ಜೀವ ಬ್ರಹ್ಮ ಅಂಥೇಳಿ ಮುಂತಾಗಿ ಎಲ್ಲನೂ ಹೇಳ್ತಾರೆ. ಆದರೆ ಅವ್ರು ಮಾತಾಡುವಂಥ ಶಬ್ದಗಳ ಬಗ್ಗೆ ಆಂತರ್ಯದೊಳಗೆ ಅರಿವು ಇರೋದೇ ಇಲ್ಲ ಅವ್ರಿಗೆ. ಶ್ರೀಕೃಷ್ಣನಿಂದ ಉಪದೇಶ ಕೇಳಿದ ಮೇಲೆ ಅರ್ಜುನನ ಒಂದು ಅನುಷ್ಠಾನ ಅರ್ಜುನ ಏನು ಅನುಷ್ಠಾನ ಆ ಸ್ಥಿತಿ ಅವನು ಪಡ್ಕೊಂಡ. ಆ ರೀತಿ ಗೀತೆಯೊಳಗೆ ವಿವರಿಸಲಾದಂಥ ಸ್ಥಿತಿಗಳನ್ನು ಬೆಳೆಸ್ಕೊಳ್ಬೇಕು ಅಂತಂದರೆ ಎಲ್ಲರಿಗೂ ಸಾಧ್ಯ ಇಲ್ಲ. ಯಾಕೆಂದರೆ ಶ್ರೀಕೃಷ್ಣ ಅರ್ಜುನನಿಗೆ ಮಾಡಿರುವಂಥ ಉಪದೇಶದ ವ್ಯಾಖ್ಯಾನ ಏನಿದೆಯಲ್ಲ, ಆ ಸಮಯದೊಳಗೆ ಕೃಷ್ಣನ ಬಾಯಿಯಿಂದ ಬಂದಿರುವಂಥ ಮಾತುಗಳಾಗಿರಲಿಲ್ಲ. ಅರ್ಜುನನಿಗೆ ಸಾಕ್ಷಾತ್ತಾಗಿ ಆ ಸ್ಥಿತಿಗಳನ್ನು ಕರುಣಿಸಿದ್ದ ಶ್ರೀಕೃಷ್ಣ ಪರಮಾತ್ಮ ಅಂತ. ಅದಕ್ಕೆ ಪರಿಣಾಮ ಆಗಿ ಏನಾಯಿತು, ಅರ್ಜುನನಿಗೆ ಒಳಗೆಲ್ಲ ಮತ್ತು ಹೊರಗೂ ಎಲ್ಲ ಕಡೆ ಶಬ್ದಶಃ ಆ ಸ್ಥಿತಿಗಳ ಒಂದು ಅನುಭವ ಆಯಿತು. ಹೀಗೆ ಅರ್ಜುನ ಕೇಳಿರುವಂಥ ಪ್ರತಿಯೊಂದು ಶಬ್ದನೂ ಆತನ ಹೃದಯದೊಳಗೆ ನೇರವಾಗಿ ಪ್ರವೇಶಿಸಿ ಸ್ಥಿರವಾದಂತಹ ಒಂದು ಪರಿಣಾಮವನ್ನು ಉಂಟು ಮಾಡಿತ್ತು. ಗೀತೆ ಒಂದು ಆಧುನಿಕ ಉಪದೇಶಕರು ಹಾಗೂ ಪ್ರಚಾರಕರು ಇಷ್ಟ ಪರಿಣಾಮವನ್ನು ಶ್ರೋತೃಗಳ ಮನಸ್ಸಿನ ಮೇಲೆ ಮೂಡಿಸಲಿಕ್ಕೆ ವಿಫಲರಾಗುವಂಥ ಕಾರಣ ಏನು ಅಂದರೆ ಅವರಲ್ಲಿ ಆ ಶಕ್ತಿ ಸಾಮರ್ಥ್ಯ ಇಲ್ಲ. ನಿಜವಾಗಲೂ ಗೀತೆ ಒಳಗೆ ಚರ್ಚಿಸಲಾಗಿರುವಂಥ ಅನೇಕ ಸ್ಥಿತಿಗಳು ಮನುಷ್ಯನ ಆಧ್ಯಾತ್ಮದ ಒಂದು ಮಾರ್ಗದಲ್ಲಿ ದಾಟುವಂತಹ ವಿವಿಧ ಹಂತಗಳಾಗಿದ್ದಾವೆ. ಅವು ಒಳಗಿನಿಂದ ಅವಶ್ಯಕವೇ ಬೆಳೆದು ಬರಬೇಕು. ಯಾವುದಾದ್ರೂ ಒಂದು ಮನಸ್ಸಿನ ಒಂದು ಸ್ಥಿತಿಯ ಆ ಕಾಲದಲ್ಲಿ, ಅಂದರೆ ಇನ್ನು ಸಮಯ ಬಂದಿಲ್ಲ, ಅಕಾಲ, ಆ ಸಮಯ ಬರ್ದೇನೆ ಅದನ್ನು ಪಡ್ಕೋಬೇಕು ಅಂತಂದರೆ ಅದಕ್ಕೆ ನಾವು ಕೈಗೊಳ್ಳುವಂತಹ ಎಲ್ಲ ನಿಯಮ ನಿಷ್ಠೆ ಸಾಧನೆ ಏನಿದೆಯಲ್ಲ ಅವೆಲ್ಲ ನಮ್ಮ ಪ್ರಗತಿಗೆ ಬಾಧಕವಾಗಿ ಆಂತರಿಕ ಜಡತೆಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ಅದಕ್ಕೆ ಇದು ಎಲ್ಲದರದ್ದು ಒಂದೇ ಒಂದು ತಾತ್ಪರ್ಯ ಏನಪ್ಪ ಅಂತಂದರೆ, ನಾವು ಅದು ಇದು ಓದಿ ಎಷ್ಟೋ ಒಂದು ನಾವು ಜ್ಞಾನವನ್ನು ಪಡ್ಕೊಂಡಿದ್ದೀವಿ, ಆ ಶಾಸ್ತ್ರ ಓದಿದ್ದೀವಿ, ಈ ಒಂದು ಗ್ರಂಥಗಳನ್ನು ಓದಿದ್ದೀವಿ, ಜ್ಞಾನ ಪಡ್ಕೊಂಡಿದ್ದೀವಿ, ಹೇಳ್ತೀವಿ ಕೇಳ್ರಿ ಅಂತಂದರೆ ಕೇಳ್ಬೋದು. ಜನಗಳು ಗುಂಪಾಗಿ ಜನನೂ ಸೇರ್ಬೋದು. ಆದರೆ ಅದರಲ್ಲಿರುವಂತಹ ಸ್ಥಿತಿಗಳನ್ನು ಆ ಹೇಳೋರಿಗೆ ಕೊಡಲಿಕ್ಕಾಗಲ್ಲ, ಈ ಕೇಳಿದವ್ರಿಗೆ ಪಡ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಏನು ಬೇಕು ಅಂದರೆ ಅಂಥ ಸರ್ವಶ್ರೇಷ್ಠನಾದಂತಹ ಸದ್ಗುರು ಬೇಕು. ಜ್ಞಾನಕ್ಕೆ ಮತ್ತು ಸಾಕ್ಷಾತ್ಕಾರಕ್ಕೆ ಇರುವಂತಹ ವ್ಯತ್ಯಾಸ ಹೇಳಿದ್ದಾರೆ ಬಾಬೂಜಿಯವರು. ಜ್ಞಾನ ಒಂದು ಬುದ್ಧಿಯ ವಲಯದಲ್ಲಿರುವಂಥದ್ದು,
ಸಾಕ್ಷಾತ್ಕಾರ ಬಂದ್ಬಿಟ್ಟು ಆತ್ಮದ ಒಂದು ಜಾಗೃತಿ ಅಂತ ಹೇಳ್ತಾರೆ ಬಾಬೂಜಿಯವರು. ಕಾರಣ ಮಿತ್ರರೇ, ಏನಿದ್ರೂ ಆ ಗುರುವಿನ ಕೃಪೆ ಆಗಬೇಕು. ಆವಾಗನೇ ಶಿಷ್ಯ ಅನ್ನೋಂಥ ಪಡ್ಕೋಬೇಕು. ಆ ಗುರು ಅಂತ ಸಮರ್ಥ ಸದ್ಗುರು ಆಗಿರಬೇಕು. ಅದಕ್ಕೆ ಓದಿ ಎಷ್ಟೇ ಓದಲಿ, ಏನೇ ತಿಳ್ಕೊಳ್ಳಿ, ಅಂತರಂಗದಲ್ಲಿ ಅದರ ಒಂದು ಅನುಭವ ಆಗಬೇಕು. ಆ ಸ್ಥಿತಿಯನ್ನು ಅನುಭವಿಸಿದ್ರೇ ಅದು ಪಡ್ಕೊಂಡಂಗೆ ಅಂತ ಅರ್ಥ ಅಂಥೇಳಿ ಬಾಬೂಜಿ ಮಹಾರಾಜರು ಇವತ್ತು ನಮಗೆ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನಾವೆಲ್ಲರೂ ಮನವರಿಕೆ ಮಾಡಿಕೊಂಡು ಆತನ ಹಾದಿಯಲ್ಲಿ ಮುನ್ನಡಿಬೇಕು ಅಂತ ಇವತ್ತಿಗೆ ಈ ಸತ್ಸಂಗ ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.